ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಅಖಾಡ ರಂಗೇರಿದೆ. ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಅವರು ಚುನಾವಣೆ ಮಾಡ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ಡಿಕೆ ಸುರೇಶ್ ಪರವಾಗಿ ಡಿಕೆ ಶಿವಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಆರ್ ನಗರ, ಬೆಂಗಳೂರು ಸೌತ್ ಆನೇಕಲ್ ಸೇರಿದಂತೆ ರಾಮನಗರ ಜಿಲ್ಲೆಯ 4, ತುಮಕೂರು ಜಿಲ್ಲೆ ಕುಣಿಗಲ್ ಸೇರಿ ಇದೊಂದು ಕ್ಷೇತ್ರ. ಡಿಕೆ ಶಿವಕುಮಾರ್ ಈಗ ನಗರ ಪ್ರದೇಶದ ಮತದಾರರೆಲ್ಲ ಬಹುತೇಕ ಬಿಜೆಪಿ ಅನ್ನೋ ಒಂದು ಮನಸ್ಥಿತಿ ಇತ್ತು. ಹಾಗೆ ಆರ್ ನಗರ ಲೀಡ್ ಆಗ್ತಿತ್ತು ಬಿಜೆಪಿಗೆ, ಬೆಂಗಳೂರು ಸೌತ್ ಲೀಡ್ ಆಗ್ತಿತ್ತು. ಸೊ ಅದನ್ನು ತಪ್ಪಿಸಬೇಕು, ನಗರ ಪ್ರದೇಶದ ಮತದಾರರ ಮನಸ್ಸನ್ನು ಗೆದ್ದರೆ ಕಾಂಗ್ರೆಸ್ ಖಂಡಿತವಾಗಿ ದೊಡ್ಡ ಅಂತರದಲ್ಲಿ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಂತೆ ಕಾಣ್ತಿದೆ. ಈ ಹಿನ್ನೆಲೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಮತವನ್ನು ಕೋರ್ತಾ ಇದ್ದಾರೆ. ರಾಜರಾಜೇಶ್ವರ ನಗರ ವ್ಯಾಪ್ತಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಡಿ ಕೆ ಶಿವಕುಮಾರ್ ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ಉಸ್ತುವಾರಿ ಸಚಿವರವರೇ ಬೆಟರ್ ಬೆಂಗಳೂರು ಈ ರೀತಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಕ್ಕೆ ಒಂದಷ್ಟು ಲೆಕ್ಕಾಚಾರ ಇಟ್ಕೊಂಡು ಹೋಗ್ತಾವ್ರೆ. ಈ ಹಿನ್ನೆಲೆ ಅಪ್ರೋಚ್ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಪರವಾಗಿ ಮತಬೇಟೆಗೆ ಇಳಿದಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಹೌದು, ಡಿ ಕೆ ಸುರೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಟೈಪ್ ಕೆಲಸ ಮಾಡ್ತಾರೆ, ಗ್ರೌಂಡ್ಗಿಳಿಲಿ ಅನ್ನೋದನ್ನು ಸ್ವತಃ ಎಲ್ಲರೂ ಒಪ್ತಾರೆ. ಬಟ್ ನಗರ ಪ್ರದೇಶದಲ್ಲಿ ಬಂದಾಗ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಸೌತಲ್ಲಿ 50,000 ಲೀಡು ಬಿಜೆಪಿ ಕ್ಯಾಂಡಿಡೇಟ್ಗಾಗಿತ್ತು. ಡಿ ಕೆ ಸುರೇಶ್ಗೆ 50,000 ಹಿನ್ನಡೆ ಆಗಿತ್ತು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ ನಗರದಲ್ಲಿ 25-30,000 ಹಿನ್ನಡೆ ಆಗಿತ್ತು. ಸೊ ಆರ್ ನಗರ ಮತ್ತು ಬೆಂಗಳೂರು ಸೌತಲ್ಲಿ ಆ ಹಿನ್ನಡೆ ಆಗದಂಥ ಸಮಬಲದ ಹೋರಾಟವನ್ನು ಕೊಟ್ಟರೆ ಡಿ ಕೆ ಸುರೇಶ್ ಗೆಲುವು ಸುಲಭ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಈ ಹಿನ್ನೆಲೆ ಬೆಂಗಳೂರು ಜನರಿಗೆ ಅಪ್ರೋಚ್ ಮಾಡಲಿಕ್ಕೆ, ಮತವನ್ನು ಸೆಳೆಯಲಿಕ್ಕೆ ಡಿ ಕೆ ಶಿವಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಸ್ವತಃ ಇನ್ನೊಂದು ಕಡೆ ಬಿ ಜೆ ಪಿ ಪರವಾಗಿ ಅಮಿತ್ ಶಾ ಚನ್ನಪಟ್ಟಣ ದೊಡ್ಡ ಮಟ್ಟಗಿನ ರೋಡ್ ಶೋನ ಮಾಡಿ ಬಿ ಜೆ ಪಿಗೆ ಶಕ್ತಿ ತುಂಬಿದ್ದಾರೆ. JDS BJP ಕಾರ್ಯಕರ್ತರನ್ನು ಉರಿದುಂಬಿಸಿದ್ದಾರೆ. ಇಲ್ಲಿ ಡಿ ಕೆ ಸುರೇಶ್ ನನ್ನ ಕ್ಷೇತ್ರಕ್ಕೆ ಯಾರೂ ಬೇರೆಯವರು ಬರೋದು ಬೇಡ, ನನ್ನ ಪಾಡ್ ನಾನು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಬಟ್ ನಾಮಿನೇಷನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹಾಜರಾಗಿದ್ದರು. ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಸುರೇಶ್ ಇಲ್ಲಿ ಗೆಲ್ತಾರೆ ಅಂತ, ಗೆಲ್ಲಿಸ್ಬೇಕು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸುರೇಶೇ ಶಿವಕುಮಾರ್ ಶಕ್ತಿವಂತರು, ಬೇರೆಯವರ ಅಗತ್ಯತೆ ಅನಿವಾರ್ಯತೆ ಇವ್ರಿಗಿಲ್ಲ. ಸೊ ಡಿ ಕೆ ಹೇಳೋದಲ್ಲ, ಈ ಹೆಣ್ಣಿನ ಮರ್ಮ ಮೀನಿನ ಹೆಜ್ಜೆ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಹಿಡಿತಕ್ಕೆ ಸಿಗಲ್ಲ, ಇವ್ರು ಹೆಂಗೆ ಚುನಾವಣೆ ಮಾಡ್ತಾರೆ ಅಂತ. ಸೊ ಡಾಕ್ಟರ್ ಮಂಜುನಾಥ್ BJP JDS ಮೈತ್ರಿಕೂಟದ ಅಭ್ಯರ್ಥಿ, ಶತಾಯಗತಾಯ ಸುರೇಶ್ ಅವ್ರನ್ನ ಸೋಲಿಸಬೇಕು ಅನ್ನೋದು BJP JDSನವ್ರ ಲೆಕ್ಕಾಚಾರ. ನಿಮ್ದೆಲ್ಲ ವರ್ಕೌಟ್ ಆಗಲ್ಲ ಅನ್ನೋ ದಾಟಿಯಲ್ಲಿ ಡಿ ಕೆ ಸುರೇಶ್ ಆ್ಯಂಡ್ ಶಿವಕುಮಾರ್ ವರ್ಕ್ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಗರ ಪ್ರದೇಶದ ವಾಸಿಗಳು ಕಾಂಗ್ರೆಸ್ ಕಡೆ ವಾಲಿದ್ರೆ, ಕಾಂಗ್ರೆಸ್ಗೆ ಲೀಡ್ ಬಂದರೆ ಕ್ಲಿಯರ್ ಕಟ್ ವಿನ್, ಅದ್ರಲ್ಲಿ ಡೌಟೇ ಇಲ್ಲ. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಡಿ ಕೆ ಸುರೇಶ್ ಆ್ಯಂಡ್ ಶಿವಕುಮಾರ್ ಅವರು ನಗರ ಪ್ರದೇಶದ ಮತ ಬೇಟೆಗಿಳಿದವರೆ. ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ತಾವೇನು ಹೇಳ್ತೀರಿ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇಲ್ಲಿ ಯಾರು ಹೆಚ್ಚು ಲೀಡನ್ನು ಪಡಿತಾರೆ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇಲ್ಲಿ ಯಾರು ಗೆಲ್ತಾರೆ? ಬೆಂಗಳೂರು ಸೌತ್ ಆರ್ ನಗರ ಲೀಡ್ ಎಂದಿನಂತೆ ಬಿಜೆಪಿಗೆ ಆಗುತ್ತಾ, ಅಥವಾ ಈ ಮುನ್ನಡೆ ಬಿಜೆಪಿಯ ಮುನ್ನಡೆಗೆ ಬ್ರೇಕ್ ಹಾಕಿ ಕಾಂಗ್ರೆಸ್ ಹೆಚ್ಚಿನ ಲೀಡನ್ನು ಪಡೆಯುತ್ತಾ? ನಿಮ್ಮ ಪ್ರಕಾರ ಯಾರಾಗ್ತಾರೆ MP? ಡಿ ಕೆ ಸುರೇಶ್ ಅವರ, ಡಾಕ್ಟರ್ ಮಂಜುನಾಥ್ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.